ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿರ್ತೀರಿ, ಚೆನ್ನಾಗಿದ್ದೀರಿ, ನಂತರನೇ ಸೂಪರ್ ಆಗಿದ್ದೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ನಾವು ಕಳೆದ ವಾರದಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ವಿ, ಕುಕ್ಕೆ ಸುಬ್ರಹ್ಮಣ್ಯ. ಯಾಕೆ ಅಂದರೆ ನಂದೊಂದು 6 ವರ್ಷದ ಹಿಂದೆ ಹೇಳ್ಕೊಂಡ ಹರಕೆ ಇತ್ತು. ಸರ್ಪಸುತ್ತು ಬಂದಿತ್ತು ನನಗೆ. ಸರ್ಪಸುತ್ತು ಬಂದವಾಗ ಆಶ್ಲೇಷ ಬಲಿ ಹೇಳ್ಕೊ ಅಂತ ಒಬ್ಬರು ನಾಟಿ ಔಷಧಿ ಮಾಡ್ತೀವಲ್ವಾ, ಔಷಧಿ ತಗೊಳಕ್ಕೆ ಹೋದವಾಗ ಅವರು ಹೇಳಿದ್ರು. ಹಾಗಾಗಿ ಅವ್ರು ಹೇಳಿದ್ರಲ್ವಾ, ಅದಕ್ಕೆ ನಾನು ಸುಬ್ರಹ್ಮಣ್ಯಕ್ಕೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಆಶ್ಲೇಷ ಬಲಿ ಮಾಡಿಸ್ತೀನಿ ಅಂತ ಹರಕೆ ಹೇಳ್ಕೊಂಡಿದ್ದೆ. ಆ ಹರಕೆ 6 ವರ್ಷ ಕಳೆದೋಯ್ತಲ್ಲ, ಹೋಗಕ್ಕೆ ಆಗಲಿಲ್ಲ ಫ್ರೆಂಡ್ಸ್. ಹಾಗೆ ಅಲ್ವಾ, ಒಂದೊಂದು ಸಲ ಅದು ಟೈಮ್ ಬರಬೇಕು, ದೇವ್ರು ಕರ್ಸ್ಕೊಳ್ಬೇಕು ನಮ್ಮನ್ನ ಅಂತ ಹೇಳ್ತಾರಲ್ವ, ನಿಜ ಅದು. ನಾನು ಮಂಗಳೂರಲ್ಲೇ ಇದ್ದೆ 6 ವರ್ಷ, ಆದರೂ ಹೋಗೋಕ್ಕಾಗಿರಲಿಲ್ಲ. ಮಂಗಳೂರಲ್ಲೇ ಆಗಿದ್ದು ಕೂಡ ಸರ್ಪಸುತ್ತು, ಆದರೆ ಹೋಗೋಕ್ಕಾಗಿರಲಿಲ್ಲ. ಅಂತೂ ಈಗ ಕಾಲ ಕೂಡಿ ಬಂತು. ಕಳೆದ ವಾರ ಹೋಗಿ ಆಶ್ಲೇಷ ಬಲಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ತುಂಬ ರಶ್ ಇತ್ತು ಫ್ರೆಂಡ್ಸ್. ವೀಕೆಂಡ್ ಹೋಗಿದ್ವಿ ನಾವು, ತುಂಬ ರಶ್ ಇತ್ತು. ಇನ್ನಂತೂ ಮಕ್ಕಳ ಎಕ್ಸಾಮ್ ಮುಗಿದು ಬೇಸಿಗೆ ರಜಾ ಬರುತ್ತೆ, ಸೆಕೆ ಶುರುವಾಗತ್ತೆ, ಆವಾಗಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಆ ಥರ ರಶ್ ಇರುತ್ತೆ. ಈಗ ಓಕೆ ಶನಿವಾರ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಭಾನುವಾರ ಬೆಳಿಗ್ಗೆ ಆಶ್ಲೇಷ ಬಲಿ ಇತ್ತು, ತುಂಬ ರಶ್ ಇತ್ತು. ಅದರ ನಂತರ ದರ್ಶನವೂ ಚೆನ್ನಾಗಾಯಿತು, ಬಟ್ ಊಟಕ್ಕೆಲ್ಲ ಸಿಕ್ಕಾಪಟ್ಟೆ ರಶ್ ಅಂದರೆ ಅಷ್ಟು ರಶ್ ಇತ್ತು. ಅಂತೂ ದರ್ಶನ ಮಾಡಿಕೊಂಡು ನಮ್ಮ ಹರಕೆ ಏನಿತ್ತೋ ಅದನ್ನು ತೀರಿಸ್ಕೊಂಡು ಸಮಾಧಾನ, ಹಬ್ಬ ಅಂತೂ ಬೇಡ್ಕೊಂಡಿದ್ದನ್ನು ಮಾಡಿ ಬಂದಲ್ಲ ಅಂತ ಒಂದು ಸಮಾಧಾನ ಭಾವದಿಂದ ವಾಪಸ್ ಬಂದ್ವಿ. ಈ ಹರಕೆಗಳು ಅಗತ್ಯನಾ? ನಾವು ಹೇಳ್ಕೊಳ್ತೀವಲ್ವಾ ಹರಕೆಗಳು. ನಾನು ಯಾವುದನ್ನು ಅಲ್ಲ ಅಂತೂ ಹೇಳೋದಿಲ್ಲ, ಹೌದಂತೂ ಹೇಳೋದಿಲ್ಲ. ಅಂದರೆ ಹರಕೆಗಳು ಕಷ್ಟ ಬಂದವಾಗ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದು ಸಹಜನೇ. ಪ್ರತಿಯೊಬ್ಬರು ಎಲ್ಲ ಭಾರ ದೇವ್ರ ಮೇಲೆ ಹಾಕಿಬಿಡ್ತೀವಲ್ವಾ, ನಿಜನೇ ಅದು. ನಾನು ತುಂಬ ಯಾವತ್ತೂ ಆ ಥರ ದೇವ್ರ ಹತ್ರ ಬೇಡಿಕೆಗಳನ್ನು ಹರಕೆ ಇಟ್ಟು, ಅಯ್ಯೋ ನನಗೆ ಹಾಗೆ ಮಾಡು ಹೀಗೆ ಮಾಡು, ನಾನು ಕೇಳೋದೇ ಇಲ್ಲ. ನಾನು ಭಕ್ತಿಯಿಂದ ನನ್ನ ಪ್ರಾರ್ಥನೆ ಸಲ್ಲಿಸ್ತೇನೆ ಅಷ್ಟೇ ದೇವರಿಗೆ. ಇದು ನನಗೆ ಸರ್ಪಸುತ್ತಾಗಿ ಹಳ್ಳಿ ಔಷಧಿ ತಗೊಳ್ತೀವಲ್ಲ, ನಾಟಿ ಔಷಧಿ, ಅವರು ಹೇಳಿದ್ದ ಕಾರಣ, ಹೇಳಿದ್ದಕ್ಕೆ ನಾನು ಬೇಡ್ಕೊಂಡಿದ್ದೆ. ಹಾಗಾಗಿ ಅದನ್ನು ಪೂರೈಸಲೇಬೇಕಲ್ವ, ಹೋಗಿ ಖುಷಿಯಿಂದ ಮಾಡಿ ಬಂದ್ವಿ. ನಾನು ಮೇಲಿಂದ ಮೇಲೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ದೇವರಲ್ಲಿ ಯಾವತ್ತೂ ಹರಕೆ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನನ್ನ ಮನಪೂರ್ವಕವಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏನಾದರೂ ಇದ್ದರೆ ದೇವರೇ ಹೀಗೆ ಮಾಡು ಅಂತ ಒಂದು ಮನಸ್ಸಲ್ಲೇ ಬೇಡ್ಕೊಳ್ತೀನಿ ಹೊರತು ದೊಡ್ಡ ದೊಡ್ಡ ಹರಕೆಗಳನ್ನೆಲ್ಲ ಹೇಳ್ಕೊಳ್ಳೋ ಅಭ್ಯಾಸ ಮುಂಚಿಂದನೂ ನನಗಿಲ್ಲ. ಅದು ಅವರವರ ಮನಸ್ಸಿಗೆ ಬಿಟ್ಟಿದ್ದಲ್ವಾ, ಅವರವರ ಭಾವನೆಗೆ ಬಿಟ್ಟಿದ್ದು. ಅಯ್ಯೋ ನನಗೆ ಬೇಡ್ಕೊಂಡ್ರೆ ಹರಕೆ ಹೇಳ್ಕೊಂಡ್ರೆ ಎಲ್ಲ ಆಗತ್ತೆ ಅಂತ ಹೇಳುವವರು ಇದ್ದಾರೆ, ನಾನು ಹರಕೆ ಹೇಳ್ಕೊಳ್ಳೋದೇ ಇಲ್ಲ ಅನ್ನುವರು ಇರ್ತಾರೆ. ಎಲ್ಲ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅಂತ ದಾಸರು ಹೇಳಿದಾರಲ್ವಾ, 100ಕ್ಕೆ 100 ಸತ್ಯ ಅದು. ಇದೆಲ್ಲಕ್ಕಿಂತ ನಾವು ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿ ಹಿರಿಯರನ್ನು ಗೌರವಿಸಿ ಅದೆಲ್ಲ ಮಾಡೋದ್ರಿಂದ ಅದೇ ನಮ್ಮ ಮನಸ್ಸಿಗೆ ಜಾಸ್ತಿ ನೆಮ್ಮದಿ ಕೊಡತ್ತೆ ಅನ್ನೋದು ನನ್ನ ಭಾವನೆ. ದಾಸರ ಪದದಲ್ಲಿ ಹೇಳಿದ್ದಾರೆ ನೋಡಿ, ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು, ಸತ್ಯ ಸದಾಚಾರ ಇಲ್ಲದವನು ದಿನ 10,000 ಜಪ ಮಾಡಿ ಪ್ರಯೋಜನ ಏನು ಅಂತ ದಾಸರ ಪದದಲ್ಲಿ ಹೇಳ್ತಾರೆ. ಅದರಲ್ಲೇ ಮುಂದೆ ಹೇಳ್ತಾರೆ ಏನಂದರೆ, ಸತೀಸುತರು ಬಂಧುಗಳ ನೋಯಿಸಿ ಚಿನ್ನ ದಾನವ ಮಾಡಿ ಫಲವೇನು, ಭಿನ್ನಣದಿಂದಲಿ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು ಅಂತ. ಎಷ್ಟು ಅರ್ಥಪೂರ್ಣ ಅಲ್ವಾ? ನಿಜವಾಗ್ಲೂ ಹೌದು. ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದು ಎಲ್ಲರಿಗೆ, ಹಿರಿಯರಿಗೆ ಗೌರವ ಕೊಟ್ಟು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಇರುವುದೇ ಒಂದು ಜೀವನ ಅಲ್ವಾ ಫ್ರೆಂಡ್ಸ್? ಏನಿದೆ ಅಲ್ವಾ ಈ ಜೀವನದಲ್ಲಿ? ಎಲ್ಲರೊಟ್ಟಿಗೂ ಚಂದದಲ್ಲಿ, ಸಂತೋಷದಲ್ಲಿ, ಖುಷಿಯಾಗಿ ಇದ್ದು ಎಲ್ಲರಿಗೂ ಗೌರವ ಕೊಟ್ಕೊಂಡು ಜೀವನ ನಡೆಸಿದರೆ ಅದೇ ದೊಡ್ಡ ಫಲ ಕೊಡುವಂಥದ್ದು, ಅದೇ ಖುಷಿ ಕೊಡುವಂಥದ್ದು. ಅದು ಬಿಟ್ಟು ಬೇರೆ ಏನಿದೆ ಅಲ್ವಾ? ನನ್ನ ಭಾವನೆ ಆ ಥರನೇ. ಹಾಗಾಗಿ ಎಲ್ಲರೂ ಅವರವರ ಮನಸ್ಸಿನ ಯೋಚನೆಗಳಿಗೆ ತಕ್ಕನಾಗಿ ಹರಕೆಗಳನ್ನು ಹೇಳ್ಕೊಳ್ತಾರೆ, ಹೇಳ್ಕೊಳ್ದೇನೂ ಇರ್ತಾರೆ.
ಕೈ ಮುಗ್ದು ಬರ್ತಾರೆ ದೇವಸ್ಥಾನಕ್ಕೆ. ಕೆಲವರಿಗೆ ಏನಂದರೆ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ, ಹೋಗೋದಿಲ್ಲ ಅನ್ನೋದೇ ಇಲ್ಲ, ನನಗೆ ದೇವ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಭಕ್ತಿ ಇದೆ. ಅದರಲ್ಲೂ ನಾನು ಯಾವಾಗಲೂ ಹೇಳ್ತೀನಲ್ಲ, ಶೃಂಗೇರಿ ಶಾರದಾಂಬೆ ಅಂದರೆ ನನ್ನ ಆರಾಧ್ಯ ದೇವತೆ. ಏನೇ ಇದ್ದರೂ ನಾನು ಶೃಂಗೇರಿ ಶಾರದಾಂಬೆಯ ಮಡಿಲಿಗೆ ನನ್ನ ಕಷ್ಟಗಳನ್ನು ಪರಿಹರಿಸು ತಾಯಿ ಅಂತ ಬೇಡ್ಕೊಳ್ತೀನಿ. ಹೋದವಾಗ ನಮ್ಮ ಊರ ಹತ್ತಿರ ಆದ ಕಾರಣ ಹೋದವಾಗೆಲ್ಲ ಒಂದು ಶೃಂಗೇರಿ ವಿಸಿಟ್ ಮಾಡಿ ಬಂದರೆ ನನ್ನ ಮನಸ್ಸು ತುಂಬ ಖುಷಿಯಾಗಿರುತ್ತೆ. ಹಾಗಾಗಿ ನಾನು ಹೋಗ್ತಾ ಇರ್ತೀನಿ. ಅದು ಅವರವರ ಭಾವನೆಗೆ ಬಿಟ್ಟಿದ್ದು. ಅತಿಯಾದ ಹರಕೆಗಳನ್ನು ನಾನು ಯಾವತ್ತೂ ಹೇಳ್ಕೊಂಡಿದ್ದು ಇಲ್ಲ, ಹೇಳ್ಕೊಳ್ಳೋದು ಇಲ್ಲ. ಒಂದೊಂದು ಸಲ ಅನಿವಾರ್ಯ ಕಾರಣಗಳು ನಮ್ಗೆ ಹೇಳ್ಕೊಳ್ಳುವಂಗೆ ಮಾಡಿರುತ್ತೆ. ಅದನ್ನು ಖುಷಿಯಿಂದ ಪೂರೈಸಬೇಕಷ್ಟೆ ಅಲ್ವಾ? ಏನಂತೀರಿ? ನಿಮ್ಮ ಭಾವನೆಗಳು ಹೇಗೆ? ನೀವು ಹರಕೆ ಜಾಸ್ತಿ ಹೇಳ್ಕೊಳ್ತೀರಾ ಅಥವಾ ದೇವರ ಮೇಲೆ ಭಕ್ತಿಯಿಂದ ಕೈ ಮುಗಿದು ದೇವಸ್ಥಾನಕ್ಕೆ ಹೋಗಿ ಸಂತೃಪ್ತಿ ಭಾವದಿಂದ ವಾಪಸ್ ಬರ್ತೀರಾ? ಒಬ್ಬರೊಬ್ಬರ ಯೋಚನೆಗಳು ಒಂದೊಂದು ಥರ ಅಂತ ಹೇಳ್ತಾ ಇರ್ತೀನಲ್ವಾ? ಹಾಗೆಯೇ ನಾನೀಗ ನಿಮಗೆ ನಾವು ಸುಬ್ರಹ್ಮಣ್ಯಕ್ಕೆ ಹೋದವಾಗ ಬೆಳಗಿನ ಜಾವ 5:30 ಗಂಟೆಗೆ ಸುಬ್ರಹ್ಮಣ್ಯದಲ್ಲಿ ತೆಗೆದಿರುವಂತಹ ಫೋಟೋಗಳು, ಬಿಸಿಲಲ್ಲಿ ತೆಗೆದಿರುವಂತಹ ಫೋಟೋಗಳು, ಹಾಗೆ ಸುತ್ತಮುತ್ತಲ ಸುಬ್ರಹ್ಮಣ್ಯದಲ್ಲಿ ಆ ದೇವಸ್ಥಾನದಿಂದ ಸ್ವಲ್ಪ ಆ ಕಡೆ ಒಂದು ಆದಿಸುಬ್ರಹ್ಮಣ್ಯನೂ ಇದೆ. ಆದಿಸುಬ್ರಹ್ಮಣ್ಯಕ್ಕೆ ಹೋಗಿ ಕೈ ಮುಗಿದು ಬಂದ್ವಿ. ಅಲ್ಲಿ ಆದಿಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ, ಅಲ್ಲಿ ತೆಗೆದಂಥ ಫೋಟೋಗಳು. ಹಾಗೆಯೇ ಸ್ವಲ್ಪ ದೇವಸ್ಥಾನದಿಂದ ಸ್ವಲ್ಪ ಸೀದಾ ರೋಡಲ್ಲೇ ಸ್ವಲ್ಪ ಮುಂದೆ ಹೋದರೆ ಈ ಸ್ನಾನಘಟ್ಟ ಇದೆಯಲ್ಲ, ಅದಕ್ಕೆ ಹೋಗುವ ಮೊದಲು ಬಲಗಡೆಗೆ ಒಳಗೋದ್ರೆ ಒಂದು ಸೋಮನಾಥೇಶ್ವರ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ, ಹಳೆಯ ದೇವಸ್ಥಾನ. ಯಾರು ಜಂಗುಳಿ ಇರುವುದಿಲ್ಲ, ಏನಿಲ್ಲ. ದೇವಸ್ಥಾನದ ಒಳಗೆ ವಿಡಿಯೋ ಮಾಡೋಕ್ಕಿಲ್ಲ ಅಲ್ವಾ? ಎಲ್ಲೂ ನಾನಿಲ್ಲಿ ಸುಬ್ರಹ್ಮಣ್ಯದಲ್ಲೂ ನಾನು ದೇವಸ್ಥಾನದ ಒಳಗೆ ಎಲ್ಲೂ ಒಂದೇ ಒಂದು ವಿಡಿಯೋನೂ ಮಾಡಲಿಕ್ಕೂ ಇಲ್ಲ. ಹೊರಗಡೆ ತೆಗೆದಿರುವ ಕೆಲವು ಫೋಟೋಗಳು ಹಾಗೂ ಸೋಮನಾಥ ಟೆಂಪಲ್ ದೇವಸ್ಥಾನ ದರ್ಶನ ಮಾಡಿ ಹೊರಗಡೆ ಬಂದರೆ, ಹೊರಗಡೆ ಕುಮಾರಧಾರಾ ನದಿ ಚಂದ ಹರ್ಕೊಂಡು ಹೋಗುತ್ತೆ. ಅಲ್ಲಿ ಸ್ನಾನಘಟ್ಟದ ಹತ್ರ ಎಲ್ಲ ನೀರೆಲ್ಲ ಸ್ವಲ್ಪ ಗಲೀಜಿರುತ್ತಲ್ವ. ಇಲ್ಲಿ ತುಂಬ ಶುದ್ಧವಾದ ನೀರು, ತುಂಬ ಬೆಟ್ಟಗಳ ಇದು ವ್ಯೂ ತುಂಬ ಚೆನ್ನಾಗಿದೆ. ಅಲ್ಲೊಂದು ಸಣ್ಣ ಪೀಸ್ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ನಿಮ್ಗೆ ಹಾಕ್ತೀನಿ. ಅದನ್ನು ಈಗ ನೀವು ನೋಡ್ಕೊಂಡು ಬನ್ನಿ, ಫೋಟೋಗಳನ್ನು ನೋಡ್ಕೊಂಡು ಬನ್ನಿ. ಹೇಗೆ ಅನಿಸ್ತು ನಿಮಗೆ ಅಂತ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದೀತಾ? ಬೆಳಗ್ಗೆ 5:30ಗೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನದ ಎದುರಲ್ಲಿ ಹಾಗೆ ಬೆಳಗಾಗ್ತಾ ಇರುವಂಥದ್ದು ಇದೆಲ್ಲ ದೇವಸ್ಥಾನದ ಎದುರು ತೆಗೆದಿರುವಂತಹ ಕೆಲವು ಫೋಟೋಗಳಷ್ಟೇ ನನ್ನ ಹತ್ರ ಇರೋದು. ಇದು ಅಷ್ಟೇ. ಇದು ಆದಿಸುಬ್ರಹ್ಮಣ್ಯದ ಪಕ್ಕ ಒಂದು ಪಾರ್ಕ್ ಇದೆ, ಅಲ್ಲಿ ತೆಗೆದಿರುವಂತಹ ಫೋಟೋಗಳು ಚೆನ್ನಾಗಿದೆ. ಆದಿಸುಬ್ರಹ್ಮಣ್ಯನು ನೋಡ್ಕೊಂಡು ಬನ್ನಿ ಹೋದವರು. ಹಾಗೆಯೇ ಇನ್ನೊಂದು ಸೋಮನಾಥ ಟೆಂಪಲ್ ಇದೆ. ಇದು ಸೋಮನಾಥ ಟೆಂಪಲ್ ಪಕ್ಕ ತೆಗೆದಿರುವಂತಹ ಕುಮಾರಧಾರಾ ನದಿಯ ವ್ಯೂ ನೋಡಿ ಹೇಗಿದೆ ಅಂತ. ಹಿಂದೆ ಬೆಟ್ಟಗಳ ಸಾಲು ಎಷ್ಟು ಜುಳು 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 ಅಂತ ಕ್ಲಿಯರ್ ಆಗಿ ಹರಿತಾ ಇದೆ ಅಲ್ವಾ ಕುಮಾರಧಾರಾ ನದಿ. ನೀರಿನಲ್ಲಿ ಅಲೆಯ ಉಂಗುರ ಅಂತಾರಲ್ಲ, ಆ ಥರ ನೋಡಿ ನೀರಲ್ಲಿ ಹೇಗೆ ಅಲೆಗಳು ಕಾಣ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿತ್ತು. ಸ್ನಾನಘಟ್ಟದ ಹತ್ತಿರ ಎಲ್ಲ ನೀರು ಸ್ವಲ್ಪ ಕ್ಲಿಯರ್ ಇಲ್ಲ, ಎಲ್ಲರೂ ಹೋಗಿ ಸ್ನಾನ ಮಾಡ್ತಿರ್ತಾರೆ, ಕಸ ಗಿಸ ಹಾಕ್ತಾ ಇರ್ತಾರೆ. ಇದು ಯಾರೂ ಅಲ್ಲಿ ಹೋಗದೇ ಇರುವ ಕಾರಣ ಪ್ರಶಾಂತವಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೀರು, ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಕಾಲೆಲ್ಲ ಒದ್ದೆ ಮಾಡಿಕೊಂಡು ಖುಷಿಯಾಗಿ ಸ್ವಲ್ಪ ನೀರ ಹತ್ರ ಇದ್ದು ಆಮೇಲೆ ನಮ್ಮ ಹೋಟೆಲ್ ರೂಮಿಗೆ ಬಂದ್ವಿ. ಅಲ್ಲಿ ಹೋದವಾಗ ನಾನು ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ, ನೀರಿನ ಜುಳು ಜುಳು ನಾದ, ಪ್ರಕೃತಿ ಸೌಂದರ್ಯ ಅಲ್ವಾ? ಇನ್ನೂ ಕಲ್ಮಶ ಆಗಲಿಲ್ಲ, ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತಲ್ಲಿ ನೀರೆಲ್ಲ. ಹಾಗೆ ಖುಷಿಯಾಯಿತು ನನಗೆ. ಅದಕ್ಕೆ ನಿಮಗೆ ತೋರಿಸೋಣ ಅಂತ ನಾನು ಇದು ರೆಕಾರ್ಡಿಂಗ್ ಮಾಡಿಕೊಂಡಿದ್ದೆ. ಹೇಗನ್ನಿಸ್ತು? ಮೊದಲೇ ಹೇಳಿದ್ದೀನಲ್ವ, ಅವರವರ ಭಾವಕ್ಕೆ ಅವರವರ ಭಕುತಿಗೆ. ನಿಮ್ಮ ಮನಸ್ಸಿನ ಒಳಗಿನ ಆ ಭಕ್ತಿಯ ಭಾವ ಹೇಗಿರುತ್ತೆ ಅದನ್ನು ಕೆಲವರು ಪ್ರಾರ್ಥನೆಗಳ ಮೂಲಕ ದೇವ್ರ ಹತ್ರ ಬೇಡ್ಕೊಳ್ತಾರೆ, ಕೆಲವರು ಹರಕೆಗಳ ಮೂಲಕ ಬೇಡ್ಕೊಳ್ತಾರೆ. ಅದು ನೋಡಿ ನಾವು ನೋಡ್ತೀವಲ್ವಾ, ತಿರುಪತಿ ಹುಂಡಿಲಿ ಚಿನ್ನದ ಇದು ಹಾಕಿದ್ರು, ವಜ್ರದ ಓಲೆ ಹಾಕಿದ್ರು. ಹಾಗೆ ಅದು ಎಲ್ಲ ಅವರವರ ಮನಸ್ಸಿನ ಭಾವನೆಗಳಲ್ವಾ. ಎಲ್ಲವೂ ಸರಿನೇ, ಅವರವರ ಮನಸ್ಸಿಗೆ ಏನು ತೋಚತ್ತೋ ಅದೆಲ್ಲವೂ ಸರಿನೇ. ನನ್ನ ಮನಸ್ಸಿನ ಭಾವನೆ ಏನಂದರೆ, ನಾನು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋದಾಗ ನಾನು ಪ್ರಾರ್ಥನೆ ಸಲ್ಲಿಸಿ ದೇವರಿಗೆ ನಮಸ್ಕಾರ ಮಾಡಿ ಬರೋದು ನನ್ನ ಒಂದು ರೀತಿ ಅಷ್ಟೆ. ನೋಡಿದ್ರಲ್ವ ಫ್ರೆಂಡ್ಸ್, ಇನ್ನಂತೂ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಸೌತ್ ಕೆನರಾ ಎಲ್ಲ ಇನ್ನು ಓಡಾಡಕ್ಕೆ ತುಂಬ ಕಷ್ಟ. ಅದು ಬೇಸಿಗೆ ರಜೆ ಬಂತಂದರೆ ಎಲ್ಲ ರಶ್ಶು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಕಳೆದ ವಾರ ಹೋಗಿ
ನಮ್ಮ ಹರಕೆಯನ್ನು ತೀರಿಸಿ ಬಂದಿದ್ದು. ನೀವೆಲ್ಲರೂ ಸುಬ್ರಹ್ಮಣ್ಯ, ಧರ್ಮಸ್ಥಳ ಅಲ್ಲ, ಈಗ ಎಲ್ಲ ದೇವಸ್ಥಾನಗಳನ್ನು ಎಲ್ಲರೂ ನೋಡಿರ್ತಾರಲ್ವಾ. ಒಂಥರ ಖುಷಿ ಇರುತ್ತೆ. ನಮಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕಾಗಲಿಲ್ಲ, ಬರೀ ಸುಬ್ರಹ್ಮಣ್ಯಕ್ಕಷ್ಟೇ ಹೋಗಿ ಬಂದ್ವಿ. ತುಂಬ ಸಲ ಹೋಗಿದ್ದೀವಿ ನಾವೆಲ್ಲ ದೇವಸ್ಥಾನಗಳಿಗೂ. ಸೌತ್ ಕೇಂದ್ರದಲ್ಲೇ ಮಂಗಳೂರಲ್ಲೇ ಇದ್ದಾವಾಗ ನನ್ನ ಫೇವರೆಟ್ ಕಮಲಶಿಲೆ ದೇವಸ್ಥಾನ, ಉಡುಪಿ ದೇವಸ್ಥಾನ, ಕಟೀಲ್ ದೇವಸ್ಥಾನ, ಮಂಗಳೂರಲ್ಲಿ ಮಂಗಳಾದೇವಿ ದೇವಸ್ಥಾನ, ಕದ್ರಿ ದೇವಸ್ಥಾನ, ಗೋಕರ್ಣನಾಥೇಶ್ವರ ದೇವಸ್ಥಾನ, ಇದೆಲ್ಲ ನನಗೆ ತುಂಬ ಇಷ್ಟದ ದೇವಸ್ಥಾನಗಳು. ಮಂಗಳೂರಲ್ಲಿದ್ದಾವಾಗ ಅವಾಗವಾಗ ಹೋಗಿ ಬರ್ತಾ ಇದ್ವಿ. ಈ ಸರ್ತಿ ನಾವು ಗಡಿಬಿಡಿಲಿ ಸುಬ್ರಹ್ಮಣ್ಯದ ಹರಕೆ ತೀರಿಸಬೇಕು, 6 ವರ್ಷ ಆಯ್ತಲ್ವಾ ಅನ್ನೋದಕ್ಕೆ ಮೊದಲೇ ಈಗ ಎಲ್ಲ ಪೂಜೆಗಳು ಫ್ರೆಂಡ್ಸ್ ನಿಮ್ಗೆ ತಿಳಿಸ್ಬಿಡ್ತೀನಿ. ಆನ್ಲೈನಲ್ಲೇ ನಾವು ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಬಿಡ್ಬೋದು. ಎಲ್ಲ ಆನ್ಲೈನಲ್ಲೇ ಸಿಗತ್ತೆ. ಎಲ್ಲ ಪೂಜೆಗಳು ಲಿಸ್ಟ್ ಆನ್ಲೈನಲ್ಲಿ ಬರುತ್ತೆ. ಮೊದಲೇ ಬುಕ್ಕಿಂಗ್ ಮಾಡಿಕೊಂಡು ಹೋಗಿಬಿಟ್ರೆ ಅಲ್ಲಿ ಪೂಜಾ ಕೌಂಟರಲ್ಲಿ ರಿಸೀಟ್ ತಗೊಳ್ಳೋಕ್ಕೆ 1 ಗಂಟೆ ಕ್ಯೂ ನಿಲ್ಲಬೇಕು, ಅದೆಲ್ಲ ಇರಲ್ಲ ಈಗ. ಹಾಗಾಗಿ ಮನೇಲೇ ಕೂತ್ಕೊಂಡು ನೀವು ಎಲ್ಲ ದೇವಸ್ಥಾನದ ಪೂಜೆಗಳನ್ನು ಮನೆಯಿಂದನೇ ಬುಕ್ಕಿಂಗು ಮಾಡ್ಕೊಳ್ಬೋದು, ದೇವರ ಹುಂಡಿಗೆ ಮನೆಯಿಂದನೇ ದುಡ್ಡು ಹಾಕ್ಬೋದು. ಎಲ್ಲ ಥರ ಫೆಸಿಲಿಟಿನೂ ಬಂದುಬಿಟ್ಟಿದೆ ಈಗ ಅಲ್ವಾ. ಹಾಗಾಗಿ ಯಾವುದೂ ಕಷ್ಟ ಇಲ್ಲ. ಆದರೆ ಬೇಸಿಗೆಯಲ್ಲಿ ಹೋಗೋದು ತುಂಬ ಕಷ್ಟ ಅನಿಸುತ್ತೆ. ಅದು ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಏಪ್ರಿಲ್ ಮೇ ಬಿಸಿಲಿರುತ್ತೆ ಅಂತ ಹೇಳಿದ್ದಾರೆ. ಮನೆ ಒಳಗೆ ಇರೋದು ಸೇಫ್. ಎಲ್ಲರೂ ಇಲ್ಲ ಅಂದರೆ ನೀರು ಕುಡಿತೀವಿ, ಜ್ಯೂಸ್ ಕುಡಿತೀವಿ, ಆ ಬಿಸಿಲು ತಡೆಯೋಕ್ಕಾಗದೆ ನಮ್ಮ ಆರೋಗ್ಯನೂ ಕೆಟ್ಟು ಹೋಗುತ್ತೆ. ಹಾಗಾಗಿ ನಾವು ಜೋರು ಬಿಸಿಲು, ಬಿರು ಬಿಸಿಲು ಶುರುವಾಗೋ ಮೊದಲೇ ಹೋಗಿ ಬಂದುಬಿಡುವ ಅಂತ ಹೋಗಿ ನಮ್ಮ ಎಲ್ಲ ಪೂಜೆಗಳನ್ನು ಪೂರೈಸಿ ಬಂದುಬಿಟ್ವಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಶ್ಯಾಮಲಾ ಬ್ಲಾಗ್ಸನ್ನು ಲೈಕ್ ಮಾಡುವವರು, ಇಷ್ಟಪಡುವವರು ಹೇಗಿದ್ದರೂ ಒಂದು ಲೈಕ್ ಮಾಡಿಯೇ ಮಾಡ್ತೀರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.